ಈ 4ನೇ ಮಂತ್ರ ನೋಡೋಣ, ತುಂಬ ಚೆನ್ನಾಗಿದೆ. 4ನೇ ಮಂತ್ರ ಆತ್ಮದ ಸ್ವರೂಪ. ಮೊದಲು ಆತ್ಮ ಗೊತ್ತಿಲ್ಲದೆ ಹೋದರೆ ನಿಮಗೇನಾಗ್ತದೆ ಅನ್ನೋದನ್ನು ಹೆದರಿಸಿದರು. ಈಗ ಆತ್ಮ ಅಂದರೆ ಏನು ಅಂತ ಹೇಳಬೇಕಲ್ಲ, ಆತ್ಮದ ಸ್ವರೂಪವನ್ನು ಹೇಳುವಂಥದ್ದು. ಇದು ತುಂಬ ಚೆನ್ನಾಗಿರುವಂಥದ್ದು, ಸ್ವಲ್ಪ ವಿಚಾರಣೆ ಮಾಡುವಂಥದ್ದು. ಅನೇಜದೇಕಂ ಮನಸೋ ಜವಿಯೋ ನೈನದ್ದೇವ ಆಪ್ನುವನ್ ಪೂರ್ವಮರ್ಷತ್ ತದ್ದಾವತೋನ್ಯಾನ್ ಅತ್ಯೇತಿ ತಿಷ್ಟತ್ ಅಸ್ಮಿನ್ನಪೋ ಮಾತರಿಶ್ವ ದಧಾತಿ. ಅದನ್ನು ತುಂಬ ಸುಲಭವಾಗಿ ಕನ್ನಡಕ್ಕೆ ಮಾಡಿದ್ದಾರೆ. ಡಿ ವಿ ಅನುವಾದ ಓದಲೇಬೇಕು ಅದನ್ನು. ಆತ್ಮದ ಲಕ್ಷಣ ಅಂತ ಬರೀತಾರೆ. ಅನೇಜದೇಕಂ, ಅದನ್ನು ಅಲುಗದದು ತಾನು ಏಕವದು. 2 ಪದ ಇದೆ ಅನೇಜದೇಕಂ ಒಳಗೆ. ಅನೇಜತ್ ಏಕಃ 2. ಅನೇಜತ್ ಅಂದರೆ ಅಲಗದೇ ಇರೋದು, ಅಲಗಾಡೋದೇ ಇಲ್ಲ ಅದು. ಆತ್ಮ ಅಲಗಾಡೋದಿಲ್ಲ, ಸ್ಥಿರವಾಗಿರುವಂಥದ್ದು. ಏಕಂ, ಅದು ಒಂದೇ ಇರುವಂಥದ್ದು. 3ನೇದ್ದು ವೇಗಿ ಮನಕ್ಕಿಂತ, ಮನಸೋ ಜವಿಯೋ, ಮನಸ್ಸಿನಕ್ಕಿಂತ ವೇಗವಾಗಿ ಹೋಗುವಂಥದ್ದು. ವೇಗಿ ಮನಕ್ಕಿಂತ. 3ನೇದ್ದು ನೈನದ್ದೇವ ಆಪ್ನುವನ್ ಪೂರ್ವಮರ್ಷತ್, ಎಷ್ಟೋ ವರ್ಷಗಳಿಂದ ದೇವತೆಗಳು ಹುಡುಕಾಡಿ ಸೋತಿದ್ದಾರೆ, ಸಿಕ್ಕಿಲ್ಲ ಅವರಿಗೆ. ಸಿಲುಕದು ಇಂದ್ರಿಯಗಳಿಗೆ ಮೊದಲೇ ಸರಿದು. ತದ್ದಾವತೋನ್ಯಾನ್ ಅತ್ಯೇತಿ ತಿಷ್ಟತ್, ಕುಳಿತು ಅದು ಮುನ್ನಿರ್ಪುದು ಓಡುವ ಎಲ್ಲರಿಗೆ ಒಂದು ಕಡೆ ಕೂತ್ಕೊಂಡಿದ್ರು ಎಲ್ಲರಿಗಿಂತ ಮುಂದೆ ಇದೆ ಓಡೋರಿಗಿಂತ ಅಂತ. ಸ್ವಲ್ಪ ದ್ವಂದ್ವ ಇದೆ. ಸರ್ ಹೇಳಿದ ಹಾಗೆ ಕೆಲವೊಂದು ಸಲ ಒಗಟುಗಳ ಥರ ಇರ್ತದೆ, ಅದ್ರ ಬಿಡಿಸ್ಕೊಂಡು ಹೋಗೋಣ ನಿಧಾನಕ್ಕೆ ನಾವು. ಕೊನೆಯದು ತಸ್ಮಿನ್ನಪೋ ಮಾತರಿಶ್ವ ದಧಾತಿ. ಅದಕ್ಕೆ ಹೇಳ್ತಾರೆ, ಕೆಲಸ ಗೈಸುವನ್ ಎಲ್ಲರಿಂ ಮರುತಂ ಅವರಿನ್. ಮರುತ ಇದ್ದಾನಲ್ಲ, ಎಲ್ಲರಿಂದ ಕೆಲಸ ಮಾಡ್ತಾನೆ ಅಂತ. ಇದರ ಅರ್ಥ ಸುಲಭವಾಗಿ ಹೇಳೋದಾದರೆ, ಆತ್ಮವು ಕದಲತಕ್ಕದ್ದಲ್ಲ, ಅಲಗಾಡೋದಿಲ್ಲ, ಅಚಲವಾಗಿ ನಿಂತ್ಕೊಂಡಿದೆ. ಅದು ಏಕೈಕವಾದಂಥದ್ದು, ಅದು ಮನಸ್ಸಿನಕ್ಕಿಂತ ವೇಗವುಳ್ಳದ್ದು. ದೇವತೆಗಳು, ಇಂದ್ರಿಯಗಳು ಅಂದರೆ ದೇವತೆಗಳು, ಇಂದ್ರಿಯಗಳು ಪೂರ್ವದಲ್ಲಿ ಅದನ್ನು ಹುಡುಕಿ ಪಡೆಯಲಾರದೆ ಹೋದವು, ಇಂದ್ರಿಯಗಳಿಗೆ ಸಿಗಲಿಲ್ಲ. ಅದು ನಿಶ್ಚಲವಾಗಿ ನಿಂತಿದ್ದರೂ ಅದನ್ನು ಹಿಡಿಯಬೇಕೆಂದು ಓಡುವವರ ಮುಂದುಗಡೆಗೆ ಕೈಗೆ ಸಿಲುಕದಂತೆ ಇದೆ. ನಿಶ್ಚಲವಾಗಿ ನಿಂತಿದ್ರು ಕೂಡ ಹಿಡಿಬೇಕು ಅಂತ ಓಡ್ತಾರೆ ಜನ, ಕೈಗೆ ಸಿಗ್ತಾ ಇಲ್ಲ. ವಿಚಿತ್ರ ಅನಿಸುತ್ತೆ ಒಂಥರ. ನಿಶ್ಚಲವಾಗಿ ನಿಂತು ಹಿಡ್ಕೋಬೋದಲ್ಲ ಅದನ್ನು, ಆದರೆ ಹಾಗಿಲ್ಲ. ನಿಶ್ಚಲವಾಗಿ ನಿಂತಿದ್ರೂ ಹಿಡಿಬೇಕು ಅಂತ ಓಡ್ತಾ ಇದ್ದಾರೆ ಜನ, ಅವ್ರ ಕೈಗೆ ಸಿಗ್ತಾ ಇಲ್ಲ ಅದು. ಯಾಕಂದರೆ ಈ ಆತ್ಮವಸ್ತುವಿನ ಒಳಗಡೆ ಪ್ರಾಣವಾಯುವು ಇದ್ದುಕೊಂಡು ಲೋಕ ಕಾರ್ಯಗಳನ್ನು ನಡೆಸುತ್ತೆ. ಇದರ್ಥ. ನಿಧಾನವಾಗಿ ಒಗಟು ಬಿಡಿಸ್ಕೊಂಡು ಹೋಗೋಣ. ಆತ್ಮದ ಲಕ್ಷಣವನ್ನು ಈ ಮಂತ್ರ ಹೇಳ್ತದೆ ಅಂತ ಹೇಳಿದೆ. ಅದು ಏಕಃ. ಫಸ್ಟ್ ಅಲ್ಲಿಂದ ಶುರು ಮಾಡೋಣ. ಆತ್ಮ ಏಕ. ಇಲ್ಲಿ ನಮಗೆ ಪ್ರಾಬ್ಲಮ್ ಶುರು ಆಗ್ತದೆ. ನಮ್ಮೆಲ್ರಿಗೂ ಒಂದೊಂದು ಆತ್ಮ ಇದೆಯಾ? ಇಷ್ಟೊಂದು ಜನ ಇದ್ದೀವಿ, ಎಲ್ರಿಗೊಂದು ನನ್ನ ಆತ್ಮ ಆತ್ಮ ಸಾಕ್ಷಿಯಾಗಿ ನಡ್ಕೋತೀನಿ ಅಂತ ಎಲ್ಲರೂ ಮಾತಾಡ್ತೀವಿ ನಾವು. ಎಲ್ರಿಗೊಂದು ಆತ್ಮ ಇದೆ ಅಂತ ಆಯ್ತಾ? ಏಕ ಅಂತ ಹೇಗೆ? ಆಮೇಲೆ ಒಂದು ಏಕ ಇರೋದಕ್ಕೆ ಹೇಗೆ ಸಾಧ್ಯ? ಎಷ್ಟು ಜನ ಇದ್ದಾರೋ ಭೂಮಿ ಮೇಲೆ, ಪ್ರಾಣಿಗಳಿಗೂ ಒಂದು ಆತ್ಮ ಇದೆ. ಅಷ್ಟೊಂದು ಜೀವರಾಶಿಗಳಿಗೆ ಪ್ರತಿಯೊಂದು ಜೀವಕ್ಕೂ ಒಂದು ಆತ್ಮ ಇರೋದಾದರೆ ಏಕ ಆತ್ಮ ಅಂತ ಹೆಂಗೆ ಹೇಳೋದು ಅಂತ ಬರ್ತದೆ. ಅದಕ್ಕೆ ಹೇಳ್ತಾರೆ, ಇದನ್ನು ಬಹುತ್ಮ ಸಿದ್ಧಾಂತ ಅಂತ ಕರೀತಾರೆ. ಬಹಳ ಜನಕ್ಕೆ ಆತ್ಮ ಇದೆ ಅಂತ ಅನ್ಕೋತಾರೆ. ಬಹಳಷ್ಟು ಆತ್ಮಗಳಿದ್ದಾವೆ, ದೇವರೊಬ್ಬನೇ ಇದ್ದಾನೆ ಅಂತ. ಅದು ನಿಜವಾಗ್ಲೂ ಹಾಗಲ್ಲ ಅಂತ ನಂಬಿಕೆ ಅಷ್ಟೇ. ಈಗ ಎಲ್ಲರ ಆತ್ಮಗಳು ಬಂದಿದ್ದೆಲ್ಲಿಂದ? ಮೊನ್ನೆ ನೋಡಿದ ಹಾಗೆ ಒಂದು ಮಣ್ಣಿನ ಮುದ್ದೆಯಿಂದ ಹಣತೆಗಳನ್ನು ಮಾಡ್ತಾರೆ. ಮಣ್ಣಿನ ಮುದ್ದೆಯಿಂದ ಹಣತೆಗಳನ್ನು ಮಾಡ್ತಾರೆ. ಒಂದು ಬಂಗಾರದ ಗಟ್ಟಿ ಬರುತ್ತೆ, ಬಂಗಾರದ ಗಟ್ಟಿಯಿಂದ 108 ಆಭರಣಗಳನ್ನು ಮಾಡ್ತಾರೆ. ಬಂಗಾರದ ಒಂದೇ ಗಟ್ಟಿ, ಅದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಬೇರೆ ಬೇರೆ ಆಭರಣಗಳನ್ನು ಮಾಡುವಂಥದ್ದು. ನೋಡೋದಕ್ಕೆ ಆಭರಣಗಳು ಸಾವಿರಾರು ಆದರೂ ಕೂಡ ಮೂಲ ವಸ್ತು ಒಂದೇ, ಅದೊಂದೇ ಬಂಗಾರದಿಂದ ಬಂದದ್ದು. ಹಾಗೆ ನಮ್ಮ ಎಲ್ಲರದು ಬೇರೆ ಬೇರೆ ಆತ್ಮಗಳು ಅಂತ ಕಂಡರೂ ಕೂಡ ನೋಡೋದಕ್ಕೆ ಹೆಂಗೆ ಲಕ್ಷಾಂತರ ಕೋಟ್ಯಾಂತರ ಜೀವಗಳು, ಅಷ್ಟು ಆತ್ಮಗಳು ಅಂದರೂ ಕೂಡ ಇವೆಲ್ಲ ಆತ್ಮಗಳು ಮೂಲ ಒಂದೇ ಆತ್ಮದಿಂದ ಬಂದಂಥವುಗಳು. ಆದ್ದರಿಂದ ಆತ್ಮಶಕ್ತಿ ಅಂತೇನಿದೆಯೋ, ಸಮಷ್ಟಿ ಆತ್ಮ ಅಂತಿದೆ, ಅದು ಒಂದೇ, ಅದು ಏಕಃ. ಆತ್ಮದ ಇನ್ನೊಂದು ಲಕ್ಷಣ ಹೇಳಿದರು, ಅನೇಜತಃ. ಅನೇಜತಃ ಅಂದರೆ ಚಲಿಸೋದಿಲ್ಲ, ಅದು ಒಂದೇ ಇದೆ, ಅದು ಚಲಿಸೋದು ನಿಂತುಬಿಟ್ಟಿದೆ, ಅಚಲವಾಗಿ ನಿಂತ್ಕೊಂಡಿದೆ ಅಂತ, ನಿಶ್ಚಲವಾಗಿ ನಿಂತ್ಕೊಂಡಿದೆ. ಅದರ ಮುಂದಿನ ಸಾಲು ಮನಸಾ ಜವೀಯ, ಅದು ಮನಸೋ ಜವಿಯೋ ಅಂತ ಕರೀತಾರೆ. ಮನಸ್ಸಿನಕ್ಕಿಂತ ವೇಗವಾಗಿ ಹೋಗುವಂಥದ್ದು. ನಮ್ಮ ವಿಜ್ಞಾನದಲ್ಲಿ ನಂಬ್ಕೊಂಡಿರೋದಂದರೆ ಅತ್ಯಂತವಾಗಿ ವೇಗವಾಗಿ ಹೋಗುವಂಥದ್ದು ಬೆಳಕು ಅಂತ. ನಮಗೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋಗ್ತದೆ. ಇದಕ್ಕಿಂತ ವೇಗವಾಗಿ ಹೋಗೋದು, ಬೆಳಕಿನಕ್ಕಿಂತ ವೇಗವಾಗಿ ಹೋಗುವಂಥ ವಸ್ತು ಯಾವುದೂ ಇಲ್ಲ ಅಂತ ನಂಬ್ಕೊಂಡಿದ್ದೀವಿ. ಅದರ ಮನಸ್ಸು ಬೆಳಕಿನಕ್ಕಿಂತ ವೇಗವಾಗಿ ಹೋಗುವಂಥದ್ದು. ಹೌದು ಅಲ್ವಾ? ಕಲ್ಪನೆ ಮಾಡ್ಕೊಳ್ಳಿ, ನಾವೀಗ ಮಂಗಳ ಗ್ರಹಕ್ಕೆ ಹೋಗಿ ಬರಬೇಕು. ಈಗ ಸೂರ್ಯ ಲೈಟ್ ಇಯರ್ಸ್ ಅವೇ ಅಂತ ಹೇಳ್ತೀವಿ ನಾವು. ನಿನ್ನೆ ಯಾರೋ ಕೇಳಿದ್ರು ನನಗೊಬ್ಬರು, ನಿನ್ನೆ ಸಾಯಂಕಾಲ ಒಬ್ಬರು,
ಈ ಲೈಟ್ ಇಯರ್ ಅಂದ್ರೆ ಎಷ್ಟು ದೂರ ಆಗ್ತದೆ ಅಂತ. ಅದು ಹೇಳಿದೆ ಬಹಳ ಕಷ್ಟ ಹೇಳೋದು. ಲೈಟ್ ಇಯರ್ ಅಂದರೆ 1 ಸೆಕೆಂಡಿಗೆ ಬೆಳಕು 3 ಲಕ್ಷ ಕಿಲೋಮೀಟರ್ ಹೋಗುತ್ತೆ. 1 ಸೆಕೆಂಡಿಗೆ 3 ಲಕ್ಷ, 60 ಸೆಕೆಂಡಿಗೆ ಅದಕ್ಕೆ 60ರಿಂದ ಗುಣಿಸ್ಬೇಕು, ಅದು 1 ನಿಮಿಷ ಹೋದಂಗಾಯಿತು. ಅದಕ್ಕೆ 60ರಿಂದ ಗುಣಿಸಿದರೆ 1 ತಾಸಾಯಿತು. ಅದಕ್ಕೆ 24ರಿಂದ ಗುಣಿಸಿದರೆ 1 ದಿವಸ ಆಯಿತು. ಅದಕ್ಕೆ 365ರಿಂದ ಗುಣಿಸಿದರೆ ಏನೋ ಸಂಖ್ಯೆ ಬರುತ್ತಲ್ಲ ಇಷ್ಟೊಂದು, ಅದು 1 ಲೈಟ್ ಇಯರ್ ಅಂತ. 1 ಲೈಟ್ ಇಯರ್ ಅಂದರೆ ಬೆಳಕು 1 ವರ್ಷದಲ್ಲಿ ಎಷ್ಟು ದೂರ ಹೋಗ್ತದೋ ಅದನ್ನು 1 ಲೈಟ್ ಇಯರ್ ಅಂತ, ಅಷ್ಟು ದೂರ ಇದೆ. ಸೂರ್ಯ ನಮ್ಮಿಂದ ಸುಮಾರು 4.25 ಲೈಟ್ ಇಯರ್ ದೂರದಲ್ಲಿದ್ದಾನೆ ಅಂತ. ತಮಾಷೆ ಗೊತ್ತಾ, ಇಂಟ್ರೆಸ್ಟಿಂಗು. ಇವತ್ತು ಆ್ಯಕ್ಚುಲಿ ಸೂರ್ಯ ಇಲ್ಲ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. 4.25 ವರ್ಷ ತನಕ ಗೊತ್ತಾಗಲ್ಲ. ನಾಳೆ ಬೆಳಗ್ಗೆ ಸೂರ್ಯ ಬರೋದಿಲ್ಲ, ಡಿಸೈಡ್ ಮಾಡಿಬಿಡ್ತಾನೆ ಟೇಕ್ ಲೀವ್ ಫಾರ್ 3 days ಅಂತಂದರೆ ಅವನು ಬರೋಲ್ಲ ಅನ್ನೋದು ನಮ್ಗೆ ಗೊತ್ತಾಗಬೇಕಾದ್ರೆ 4.25 ವರ್ಷ ಬೇಕು. ಇವತ್ತೇನು ಬೆಳಕು ನಮ್ಮಲ್ಲಿ ಮುಟ್ಟಿದೆ ಇದು ಇವತ್ತಿಂದಲ್ಲ, ಅದು 4.25 ವರ್ಷದಿಂದ ಬಿಟ್ಟದ್ದು ಸೂರ್ಯನ. ಅದು ಇವತ್ತು ಬಂದಿದೆ ನಮಗೆ, ಅಷ್ಟು ದೂರ. ಆದರೆ ನಮ್ಮ ಕಣ್ಣು ಮುಚ್ಕೊಂಡು ಸೂರ್ಯ ಅಂದ ತಕ್ಷಣ ಕಾಣಿಸಲ್ವಾ? ಮನಸ್ಸಲ್ಲಿ ಕೂತ್ಕೊಂಡು ಸೂರ್ಯನ ಪ್ರಾರ್ಥನೆ ಮಾಡಿ ಅಂದಾಗ ಸೂರ್ಯನ ಬೆಳಕು ನೆನೆಸ್ಕೊಳ್ಳಿ. ಯಾವತ್ತೊಂದು ಹಿಲ್ ಸ್ಟೇಷನ್ಗೆ ಹೋಗಿದ್ದೀರಿ, ಅಲ್ಲಿ ಸೂರ್ಯೋದಯ ನೋಡಿದ್ದೀರಿ, ಆಗುಂಬೆಯಲ್ಲಿ ಏನು ಚೆನ್ನಾಗಿತ್ತು ಸೂರ್ಯಾಸ್ತ ಅಂದನಲ್ಲ. ಯಾವತ್ತಾದ್ರೂ ನೋಡಿದರೆ ನಿಮ್ಮ ಕಣ್ಣು ಮುಂದಿಗೆ ಬರಲ್ಲ, ತಕ್ಷಣ ಬರಲ್ವಾ ಅದು? ಸೂರ್ಯನನ್ನು ಕ್ಷಣಕ್ಕೆ ಹೋಗಿ ಬಂದ್ಬಿಡ್ಬೋದು ನಾವು. ಅಥವಾ ಆಂಡ್ರೋಮಿಡಾ ಗ್ಯಾಲಾಕ್ಸಿ ಅಂದರೆ ನಮಗೆ ವೈಟ್ ಬಿಡಿ, ಮಿಲ್ಕಿ ವೇ ಗ್ಯಾಲಾಕ್ಸಿ ಬೇಡ, ಆಂಡ್ರೋಮಿಡಾ ಗ್ಯಾಲಾಕ್ಸಿ ಕೂಡ 1 ಸೆಕೆಂಡಲ್ಲಿ ಹೋಗಿ ಬಂದ್ಬಿಡುತ್ತಲ್ಲ ಮನಸ್ಸು. ಅದಕ್ಕೆ ಹೇಳ್ತಾರೆ ಮನಸ್ಸೋ ಜೀವಿಯೋ, ಇಷ್ಟು ವೇಗವಾಗಿ ಹೋಗುವಂಥ ಮನಸ್ಸಿದೆ. ಆದರೆ ಇಲ್ಲೊಂದು ದ್ವಂದ್ವ ಇದೆ. ಇಷ್ಟು ವೇಗವಾಗಿ ಮನಸ್ಸಿನಕ್ಕಿಂತ ವೇಗವಾಗಿ ಆತ್ಮ ಓಡ್ತದೆ ಅಂತಾರೆ. ಹಿಂದಿನ ಸಾಲಲ್ಲಿ ಹೇಳೋದು ಅಲುಗದದು, ನಿಶ್ಚಲವಾಗಿರ್ತದೆ ಅಂತ ಅನ್ಸಲ್ವಾ? ಇದು ಅನೇಚತಃ ಅಂದರೆ ಅಲಗಾಡೋದಿಲ್ಲ ಅಂತಾಯಿತು. ಅತ್ಯಂತ ವೇಗವಾಗಿ ಹೋಗ್ತದೆ ಅಂತಾರೆ. ಎರಡೂ ಹೊಂದಿಸೋದು ಹೇಗೆ? ಒಂದು ಸಿಂಪಲ್ ಸೊಲ್ಯೂಷನ್ ಹೇಳ್ತೀನಿ ನಾನು. ಆಕಾಶ ಕ್ಲೀನ್ ಆಗಿದೆ ಅಂತ ಇಟ್ಕೊಳ್ಳಿ, ಮೋಡ ಗಿಡ ಏನೂ ಇಲ್ಲ, ಸ್ವಚ್ಛ ಆಕಾಶ, ನಿರಭ್ರ ಆಕಾಶ ಇದೆ. ನೀವು ಕಾರಲ್ಲಿ ಹೊರಡ್ತೀರಿ, ನಡ್ಕೊಂಡು ಹೋಗೋದು ಬೇಡ, ಫಾಸ್ಟಾಗಿ ಹೋಗೋಣ. ಒಂದು ಕಾರಲ್ಲಿ ಹೋಗ್ತೀರಿ, ರೋಡ್ ಖಾಲಿ ಇದೆ, ತಾಸಿಗೆ 150 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದ್ದೀರಿ, ಸುಯ್ಯ ಅಂತ ಹೋಗ್ತೀರಿ. ಆಕಾಶ ತುದಿಗೆ ಹೋಗ್ಬಿಡ್ಬೇಕು ಅಂತ. ನೀವು ಎಷ್ಟೇ ಬೇಗ ಹೋದರೂ, ಕಾರಲ್ಲಲ್ಲ ವಿಮಾನದಲ್ಲಿ ಹೋಗಿ ಮುಂಬೈಗೆ ಹಿಡಿದ್ರು ಅಲ್ಲಿ ಒಂದು ಆಕಾಶ ಇದ್ದೇ ಇದೆ. ಆಕಾಶನ ಹಿಡ್ಕೊಳ್ಳೋಕೆ ನಮ್ಮ ಮುಂದೆ ಇದೆ ಅದು. ನೋಡಿ, ಅನೇಜತಃ ಆಕಾಶ ಅಲಗಾಡ್ತಾ ಇಲ್ಲ. ನೋಡೋದಕ್ಕೆ ಆಕಾಶ ಒಂದೇ ಇದ್ದಂಗಿದೆ, ಅಲಗಾಡೋದೇ ಇಲ್ಲ ಅದು. ಆದರೆ ಅದನ್ನು ಹಿಡಿಯೋಕೆ ಸಾಕಾಗೋದಿಲ್ಲ, ಯಾಕಂದ್ರೆ ನಮಗಿಂತ ವೇಗವಾಗಿ ಹೋಗ್ತದೆ. ನಾವು ಯಾವುದೇ ವಾಹನದಲ್ಲಿ ಹೋದರೂ ಕೂಡ, ನೀವು ರಾಕೆಟಲ್ಲಿ ಹೋದರೂ ಕೂಡ, ಎಷ್ಟು ಮೇಲೆ ಹೋದರೂ ಆಕಾಶನ ದೂರನೇ ಇದೆ, ಆಕಾಶನ ದೂರನೇ ಇದೆ. ಇದು ಹೇಗೆ ಸಮಾಧಾನ ಮಾಡ್ಕೊಳ್ಬೇಕು? ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ ಇಷ್ಟೇ, ಅದು ಒಂದು ಕಡೆ ಎಲ್ಲ, ಎಲ್ಲ ಕಡೆನೂ ಆವರಿಸ್ಕೊಂಡ್ಬಿಟ್ಟಿದೆ ಅಂತ. ಇಡೀ ಪೂರ್ತಿ ಪ್ರಪಂಚವನ್ನು ಆವರಿಸಿಕೊಂಡು ಬಿಟ್ಟಿದ್ರೆ ನೀವೆಲ್ಲಿ ಹೋದ್ರೂ ನಿಮ್ಗಿಂತ ಮುಂದೆ ಇರಬೇಕಲ್ಲ. ನಾನು ಹೇಳೋದು ಸರಿಯಲ್ಲ? ಈಗ ಪೂರ್ತಿ ಆಕಾಶನ ನಮ್ದಾಗಿದ್ದರೆ, ಆಕಾಶದ ಹಾಗೆ ಎಲ್ಲ ಕಡೆಗೂ ಅನಂತವಾಗಿದ್ದರೆ, ನೀವು ಎಷ್ಟೇ ವೇಗದಲ್ಲಿ ಹೋದರೂ, ಯಾವುದೇ ವಾಹನದಲ್ಲಿ ಹೋದರೂ ಕೂಡ ಅದನ್ನು ಮುಟ್ಟೋಕೆ ಸಾಧ್ಯವೇ ಇಲ್ಲ. ನೀವು ನಿಮ್ಗಿಂತ ಮುಂದೆನೇ ಇರ್ತದೆ ಅದು. ಅದು ಅರ್ಥ ಇಷ್ಟೇ, ನಮಗಿಂತ ವೇಗವಾಗಿ ಹೋಗ್ತದೆ ಅಂತಂದರೆ ಅದು ಎಲ್ಲ ಕಡೆಗೂ ಆಲ್ ಪರ್ವೇಸಿವ್, ಎಲ್ಲ ಕಡೆಗೂ ಇದ್ದೆ. ಆದ್ದರಿಂದ ನಾನು ಎಷ್ಟೇ ವೇಗವಾಗಿ ಹೋದರೂ ಕೂಡ ಅದನ್ನು ಮುಟ್ಟೋಕ್ಕಾಗಲ್ಲ. ಅಚಲವಾಗಿದೆ, ಆದರೆ ಅದನ್ನು ಮುಟ್ಟೋಕ್ಕಾಗಲ್ಲ, ಅಷ್ಟು ದೂರ ದೊಡ್ಡದಾಗಿದೆ ಅಂತ. ಮನಸ್ಸಿನಕ್ಕಿಂತ ವೇಗವಾಗಿ ಹೋಗ್ತದೆ ಅಂತ. ಈ ಆತ್ಮ ಅನ್ನುವಂಥದ್ದು ಎಲ್ಲ ಕಡೆ ಇದೆ ಅಂತ. ಮುಂದಿನ ಸಾಲು ನೋಡಿ ಎಷ್ಟು ಚೆನ್ನಾಗಿದೆ. ನೈನ ದೇವ ಅಪ್ನುವನ್ ಪೂರ್ವಮರ್ಷತ್. ದೇವ ಅಂದರೆ ಇಂದ್ರಿಯಗಳು ಅಂತ. ಇಂದ್ರಿಯಗಳು ಕೂಡ ತುಂಬ ವೇಗವಾಗಿ ಹೋಗ್ತಾವೆ. ಮನಸ್ಸು ಅನ್ನುವಂಥ ಒಂದು ಇಂದ್ರಿಯ, ದೃಷ್ಟಿ ಅನ್ನುವಂಥದ್ದು ಇಂದ್ರಿಯ. ಕಣ್ಣೆತ್ತಿ ನೋಡಿದ್ರೆ ನಕ್ಷತ್ರಗಳು ಕಾಣಿಸ್ತಾವೆ ಆಕಾಶದಲ್ಲಿ. ಎಷ್ಟು ಲೈಟ್ ಇಯರ್ಸ್ ದೂರ ಇರುವಂಥ ನಕ್ಷತ್ರಗಳು ತಕ್ಷಣ ನಮ್ಮ ಕಣ್ಣಿಗೆ ಕಾಣಿಸ್ತವೆ. ಅಷ್ಟು ವೇಗವಾಗಿ ಹೋಗುವಂಥ ಇಂದ್ರಿಯಗಳು ಕೂಡ ಆತ್ಮವನ್ನು ಹಿಡ್ಕೊಳ್ಳೋಕ್ಕಾಗಿಲ್ಲ. ಯಾವತ್ತಿಂದ ಪ್ರಯತ್ನ ಮಾಡ್ತಾ ಇದ್ದಾವಂತೆ ಇಂದ್ರಿಯಗಳು ಹಿಡ್ಕೋಬೇಕು ಅಂತ ಆಗ್ತಾ ಇಲ್ಲ. ಅಂದರೆ ಆತ್ಮ ಅರ್ಥ ಇಷ್ಟೇ, ಆತ್ಮ ಇಂದ್ರಿಯಗಳನ್ನು ಮೀರಿ ಹೋಗುವಂಥದ್ದು. ಮನಸ್ಸಿಗೆ ಸಿಗ್ತಾ ಇಲ್ಲ ಆತ್ಮ ಅಂತ ಅನ್ನೋದಾದರೆ ಇಂದ್ರಿಯಗಳು ಹೇಗೆ ಸಿಗ್ತದೆ? ಅದು ಇಂದ್ರಿಯಗಳ ಶಕ್ತಿ ಮನಸ್ಸಿನ ಶಕ್ತಿಗಿಂತ ಕಮ್ಮಿ ಇರೋದು. ಅದರಿಂದ ಮನಸ್ಸನ್ನೇ ಹಿಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಇಂದ್ರಿಯಗಳು ಸಿಗೋದಿಲ್ಲ. ಇಂದ್ರಿಯಗಳ ಶಕ್ತಿ ಲಿಮಿಟೆಡ್, ಅದು ಆಗೋದಿಲ್ಲ ಅಂತ. ಅದರಿಂದ ಅಷ್ಟೇ ಅರ್ಥ ಇದರದ್ದೇನು ಅಂದರೆ, ಯಾವ ಇಂದ್ರಿಯಗಳಿಂದ ಆತ್ಮ ನಿಮಗೆ ಗೋಚರ ಆಗೋದಿಲ್ಲ. ಅದು ಇಂದ್ರಿಯಾತೀತವಾದಂಥ ಒಂದು ಅನುಭವ. ನನಗೆ ಕಣ್ಣಿನಿಂದ ಆತ್ಮ ಕಾಣಿಸೋದಿಲ್ಲ, ಕೈಯಿಂದ ಮುಟ್ಟೋಕ್ಕಾಗೋದಿಲ್ಲ. ಆಯ್ತು, ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂತ ಹೇಳ್ಕೊಂಡು ಹೋಗ್ತೀವಿ. ಬೆಂಕಿಯನ್ನು ಸುಡೋಕ್ಕಾಗಲ್ಲ, ಯಾಕೆ ನಮ್ಮ ಕೈಯಲ್ಲಿ ಇಲ್ಲ. ಅದು ಇಂದ್ರಿಯಗಳಿಂದ ಮುಟ್ಟೋಕ್ಕಾಗೋದಿಲ್ಲ. ಅಂದರೆ ಇಂದ್ರಿಯಾತೀತವಾದದ್ದು ಅಂತ ಹೇಳೋದಕ್ಕೆ ಚಂದ ಹೇಳ್ತಾರೆ. ಅಂದರೆ ಯಾವ ಇಂದ್ರಿಯಗಳು ಕೂಡ ಇಷ್ಟು ವರ್ಷ ಪ್ರಯತ್ನ ಮಾಡಿದರೂ ಅದನ್ನು ಹಿಡ್ಕೊಳ್ಳೋಕ್ಕಾಗಿಲ್ಲ
ಅಂದರೆ ಇಂದ್ರಿಯಗಳಿಗೆ ಸಿಕ್ಕುವಂಥದ್ದಲ್ಲ. ಒಂದೊಂದೇ ಗುಣ ನೋಡಿ ಎಷ್ಟು ಚೆನ್ನಾಗಿದೆ, ಅದು ಒಂದೇ ಇರುವಂಥದ್ದು. ನಾವು ಎಷ್ಟೇ ಜನ ಇದ್ದರೂ ಕೂಡ ನಮ್ಮೆಲ್ಲರ ಆತ್ಮ ಆ ಒಂದು ಆತ್ಮದ ಒಂದು ಚಿಕ್ಕ ಅಂಶ ಅದು. ಆದ್ದರಿಂದ ಅದು ಒಂದೇ ಇರುವಂಥದ್ದು, ಅದು ಅಲಗಾಡೋದಿಲ್ಲ. ಯಾಕಂದರೆ ಇಡೀ ಪ್ರಪಂಚವನ್ನು ತುಂಬ್ಕೊಂಡ್ಬಿಟ್ಟಿದೆ ಅದು. ಇಡೀ ಪ್ರಪಂಚವನ್ನು ತುಂಬಿಕೊಂಡಾಗ ನಾನು ಎಲ್ಲೇ ಹೋದರೂ ಕೂಡ ಅದಕ್ಕಿಂತ ಹಿಂದೆನೇ ಇರುವಂಥದ್ದು, ಅದು ಮುಟ್ಟೋಕ್ಕಾಗೋದಿಲ್ಲ. ಅದು ನೋಡೋಕೆ ಅಚಲವಾಗಿದ್ದರೂ ಕೂಡ ನಾವು ಎಷ್ಟೇ ವೇಗವಾಗಿ ಹೋದರೂ ಅದನ್ನು ಮುಟ್ಟೋಕ್ಕಾಗೋದಿಲ್ಲ ಅಂತಾಯಿತು. ನಮಗೆ ಮನಸ್ಸಿನಿಂದಾನೇ ಮುಟ್ಟೋಕ್ಕಾಗೋದಿಲ್ಲ ಅಂತ ಅನ್ನೋದಾದರೆ ಇಂದ್ರಿಯಗಳಿಗೆ ಖಂಡಿತ ಸಿಗೋದಿಲ್ಲ ಅದು. ಯಾಕಂದರೆ ಇಂದ್ರಿಯಗಳ ಮೂಲಕ ಗೋಚರ ಆಗುವಂಥದ್ದಲ್ಲ ಆತ್ಮ, ಇಂದ್ರಿಯಾತೀತವಾದಂಥ ಅನುಭವ ಅದು ಅಂತ. ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ. ಇದರೊಳಗೆ ಪ್ರಾಣವಾಯು ಸೇರಿಕೊಂಡಿದೆ ಅಂತ ಹೇಳ್ತಾರೆ. ನಾನು ಪ್ರಾಣವಾಯು ಅಂದರೆ ನಮ್ಮ ಕೆಮಿಸ್ಟ್ರಿ ಆಕ್ಸಿಜನ್ ಅಲ್ಲ, ಇದು ಬೇರೆ. ಇದು ದೇಹ ಜಡ ಆಗಿದ್ದರೂ ಕೂಡ ಅದರೊಳಗೆ ಆತ್ಮ ಸಂಚಾರ ಮಾಡಿ ಚೈತನ್ಯವನ್ನು ತರುತ್ತದೆ. ಇದು ಎಂದಕ್ಕೊಂದ್ಸಲ ಮಾತಾಡಿದಾಗ ಹೇಳಿದ್ದೆ ನಾನು. ಈ ದೇಹ ನಾನು ಅನ್ನತ್ತಲ್ಲ, ಒಂದು ಕ್ಷಣ ಒಳಗಿನ ಚೈತನ್ಯ ಹೋದ ತಕ್ಷಣ ಅದಕ್ಕೆ ಏನೂ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ. ಏನೇನೂ ಬೆಲೆ ಇಲ್ಲ ಅದಕ್ಕೆ. ಅದು ರಾಷ್ಟ್ರಪತಿ ಯಾಕಾಗಿರಲಿ, ಚೈತನ್ಯ ಹೋದ ತಕ್ಷಣ ರಾಷ್ಟ್ರಪತಿಯವರು ಅನ್ನೋದಿಲ್ಲ. ರಾಷ್ಟ್ರಪತಿಯವರ ದೇಹ ಬಂದರು ಇಲ್ಲ, ಯಾವುದೋ ಒಂದು ಚೈತನ್ಯ ಅವರು ಇದ್ದದ್ದು ಅದು ಆಗ್ಬಿಡುತ್ತಲ್ಲ ಒಂದು ಕ್ಷಣಕ್ಕೆ. ಆಮೇಲೆ ಮುಂದಿನ ಕ್ರಿಯೆ ಯಾವಾಗ, ನೆಕ್ಸ್ಟು ತೀರ್ಕೊಂಡು 5 ನಿಮಿಷಕ್ಕೆ ಶುರು ಆಗ್ತದೆ. ಮುಂದೇನು ವಿಚಾರ ಏನು ಅಂದರೆ ಯಾವಾಗ ಡಿಸ್ಪೋಸ್ ಆಫ್ ಮಾಡ್ತೀರಿ ಇದನ್ನು, ಅಂದರೆ ವರ್ತ್ ಡಿಸ್ಪೋಸಿಂಗ್, ಅದು ಡೆಡ್ ವುಡ್ ಅದು. ಅಂದರೆ ಇದು ಎಷ್ಟು ಅದ್ಭುತ ಅಲ್ವಾ ಇದು. ಯಾವ ಚೈತನ್ಯ ಒಳಗಿದ್ದಾಗ ಅತ್ಯಂತ ಮರ್ಯಾದೆ ಪಟ್ಟು ಬುದ್ಧಿ ಶಕ್ತಿ ಜ್ಞಾನ ಎಲ್ಲ ಇರುವಂಥ ಒಂದು ಶರೀರ ಅಂತಾಗಿದೆ, ಯಾವುದೋ ಒಂದು ಒಳಗಿಂದ ಹೋದ ತಕ್ಷಣ ಅದೇನೋ ನಿಷ್ಪ್ರಯೋಜಕ, ಡಿಸ್ಪೋಸ್ ಆಫ್ ಮಾಡಬೇಕದನ್ನು ಅಂತ ಬಂದ್ಬಿಡ್ತದಲ್ಲ. ಇದು ಯಾವುದು ಅಂತ ಅದಕ್ಕೆ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ ಅದನ್ನು. ಯಾವುದು ಅಯಸ್ಕಾಂತದ ಹಾಗೆ ಒಳಗೆ ಕೂತ್ಕೊಂಡಿದೆ. ಕೆಲವೊಂದ್ಸಲ ಸಣ್ಣ ಪ್ರಯೋಗ ಮಾಡ್ತಿದ್ವಿ ನಾವು ಸ್ಕೂಲಲ್ಲಿದ್ದಾಗ. ಕಾಗದ ಇಟ್ಕೊಳ್ಬೇಕು, ಇದ್ರ ಮೇಲೆಲ್ಲ ಕಬ್ಬಿಣದ ಹುಡಿ ಹಾಕಬೇಕು, ಕೆಳಗಡೆ ಅಯಸ್ಕಾಂತ ಇಟ್ಕೋಬೇಕು. ಹೀಗೆ ತಿರುಗಿಸ್ತಾ ಇದ್ದರೆ ಅಯಸ್ಕಾಂತ ಸೋರು ಓಡಾಡ್ತಾ ಇರ್ತಿತ್ತು. ಅದಕ್ಕೆ ನಮಗೆಲ್ಲ ಆಶ್ಚರ್ಯ ಅನಿಸೋದು, ಇದು ಕಾಣಿಸ್ಲಾರ್ದಂಗೆ ನಮ್ಮ ಮೇಷ್ಟ್ ಇಟ್ಕೊಂಡು ಹೆಂಗೆ ಮಾಡೋರು, ಇದ್ಯಾಕೆ ಓಡಾಡ್ತದೆ ಅಂತ. ಕಬ್ಬಿಣದ ಪಾರ್ಟಿಕಲ್ಸ್ ಎಲ್ಲ ಓಡಾಡ್ತಾವಲ್ಲ, ತೆಳಗೆ ಅಯಸ್ಕಾಂತ ಇದೆ ಅಂತ. ನೋಡಿ ಅಯಸ್ಕಾಂತ ಹೇಗೆ ಈ ಕಬ್ಬಿಣದ ಕಬ್ಬಿಣದ ಪುಡಿ ತಮ್ಮಷ್ಟಾವ ಅಲ್ಲೇ ಇರ್ತಿದ್ದು, ಬೇರೆ ಹೋಗ್ತಿರ್ಲಿಲ್ಲ. ಅದು ಅಯಸ್ಕಾಂತದ ಒಳಗಿಲ್ಲ, ಅದು ಅಯಸ್ಕಾಂತ ಹೊರಗಿದೆ. ಕಬ್ಬಿಣ ಪುಡಿಯನ್ನು ಹೇಗೆ ಬೇಕೋ ಹಾಗೆ ಓಡಾಡಿಸ್ತದೆ. ಹಾಗೆ ನಮ್ಮ ದೇಹದ ಒಳಗಿದ್ರೂ ದೇಹ ಕಂಡುಕೊಂಡಿಲ್ಲ. ಯಾವ ಭಾಗದಲ್ಲಿದೆ ಆತ್ಮ, ಹೃದಯದಲ್ಲಿದೆಯೋ, ತಲೆಯಲ್ಲಿದೆಯೋ, ಮೈಯಲ್ಲಿದೆಯೋ, ಕಾಲಲ್ಲಿದೆಯೋ ಗೊತ್ತಿಲ್ಲ. ಇಡೀ ದೇಹ ತುಂಬಿಕೊಂಡಿದೆ ಅದು. ಆದರೆ ಅದು ಇರೋವರೆಗೂ ಮರ್ಯಾದೆ ಇದೆ ನಮಗೆ. ಅದು ಯಾವಾಗ ಹೊರಗೆ ಹೋಯ್ತೋ ದೇಹಕ್ಕೆ ಮರ್ಯಾದೆ ಇಲ್ಲ. ಅದಕ್ಕೆ ಹೇಳ್ತಾರೆ ಅಯಸ್ಕಾಂತದ ಹಾಗೆ ದೇಹದೊಳಗೆ ಸೇರಿಕೊಂಡು ಒಂದು ಚಲನೆಯನ್ನು ಮಾಡ್ತದೆ. ಅದಕ್ಕೆ ಚಲನೆ ಮಾಡೋದಕ್ಕೆ ಅದನ್ನು ಪ್ರಾಣತತ್ವ ಅಂತ ಕರೆದ್ರು. ಒಳಗಿರುವಂಥ ಶಕ್ತಿ ನಿಮ್ಮಲ್ಲಿ ಚಲನೆ ಮಾಡ್ತಲ್ಲ ಪ್ರಾಣತತ್ವ ಅಂತ. ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಪ್ರಾಣತತ್ವ ಹೇಗಿರುತ್ತೆ, ನಿಮ್ಮನ್ನು ಒಂದು ಕ್ಷಣ ಸುಮ್ಮನೆ ಕೊಡೋಕೆ ಬಿಡಲ್ಲ. ಅದು ನಮ್ಗೆ ಸಾಧ್ಯ ಇದೆಯಾ? 24 ಗಂಟೆ ಕೈ ಕಟ್ಕೊಂಡು ಕೊಡೋಕೆ ಸಾಧ್ಯ ಇದೆ? ನಮಗೆ ಆಗೋದಿಲ್ಲ. ನೀವು ಕೈ ಕಟ್ಕೊಂಡು ಕೊಡ್ಬೋದು, ಬುದ್ಧಿ ಕೊಡ್ಸೋಕ್ಕಾಗತ್ತಾ? ಒಂದು ಕ್ಷಣ ಸುಮ್ಮನೆ ಇರಲ್ಲ ಅದು. ಬುದ್ಧಿ ಒಂದು ಸಮ ಓಡ್ತಾ ಇರುತ್ತಲ್ಲ. ಅದಕ್ಕೆ ಹೇಳ್ತಾರೆ ಈ ಕರ್ಮೇಂದ್ರಿಯಗಳಿದ್ದಾವಲ್ಲ, 5 ಕರ್ಮೇಂದ್ರಿಯಗಳ ನಮಗೆ ಒಂದೊಂದು ಪಂಚಭೂತಗಳಿದ್ದಾವಲ್ಲ, ಮತ್ತು ಪಂಚಭೂತಗಳ ಒಂದೊಂದು ಅಂಶದಿಂದ ಒಂದೊಂದು ಇಂದ್ರಿಯ ಬಂದದ್ದು. ಅದು ತಮಾಷೆ ಅಂದರೆ ಒಂದೊಂದು ಪಂಚಭೂತದ ರಜೋಗುಣದಿಂದ ಒಂದೊಂದು ಬಂದದ್ದು. ನಮ್ಮ ಸ್ಪರ್ಶ ಇದೆಲ್ಲ, ವಾಸನೆ, ನಾಲಿಗೆ ಎಲ್ಲ ಇದೆಯಲ್ಲ, ಈ ಒಂದೊಂದು ಬಂದದ್ದು ಒಂದೊಂದು ರಜೋಗುಣದಿಂದ ಬಂದದ್ದು. ಪಂಚಭೂತಗಳ ಒಂದು ರಜೋಗುಣದಿಂದ ಸ್ಪರ್ಶ ಬಂದದ್ದು, ಒಂದರಿಂದ ದೃಷ್ಟಿ ಬಂದದ್ದು, ಒಂದರಿಂದ ವಾಸನೆ ಬಂದದ್ದು. ಈ 5 ಸೇರಿ ಸಮಷ್ಟಿ ರಜೋಗುಣ ಅಂತ ಒಂದು ಬರ್ತದೆ. ಒಂದೊಂದು ರಜೋಗುಣದಿಂದ ಒಂದೊಂದು ಇಂದ್ರಿಯ ಆಗಿದ್ರೆ 5 ಸೇರಿಕೊಂಡಾಗ ಅದನ್ನು ಸಮಷ್ಟಿ ರಜೋಗುಣ ಅಂತ ಕರೀತಾರೆ. ಈ ಸಮಷ್ಟಿ ರಜೋಗುಣ ಅದು ಕ್ರಿಯಾಶಕ್ತಿಯನ್ನು ಉಂಟು ಮಾಡುವಂಥದ್ದು. ಅದು ಒಳಗಡೆ ಸೇರಿಕೊಂಡಿದೆ ನಮ್ಮೊಳಗೆ. ಅದನ್ನು ಪ್ರಾಣ ಅಂತ ಕರಿತೇವೆ. ಒಬ್ಬೊಬ್ಬ ವ್ಯಕ್ತಿ ಇದ್ದಾಗ ಪ್ರಾಣ ಅಂತ ಕರಿತೇವೆ. ಅದು ಸಮಷ್ಟಿ ನೆಲೆಯಲ್ಲಿ, ಸಮಷ್ಟಿ ಅಂದರೆ ಇಂಡಿವಿಜುವಲ್, ವಷ್ಟಿ ಅಂದರೆ ಇಂಡಿವಿಜುವಲ್, ಸಮಷ್ಟಿ ಅಂದರೆ ಎಲ್ಲರೂ ಸೇರಿದಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಣ ಅಂತೀವಿ. ಸರ್ವರ ಪ್ರಾಣಶಕ್ತಿ ಅನ್ನುವಂಥದ್ದು ಏನಿದೆಯೋ ಅದನ್ನು ಹಿರಣ್ಯ ಗರ್ಭ ಅಂತ ಕರೀತಾರೆ. ಹಿರಣ್ಯ ಗರ್ಭ ಅಂದರೆ ನಮ್ಮೆಲ್ಲರ ಪ್ರಾಣ ಏನಿದೆಯೋ ಅದೆಲ್ಲರ ಒಟ್ಟು ರೂಪ ಅದು. ಅದಕ್ಕೊಂದು ಭಾಳ ಚಂದ ಪ್ರಶ್ನೆ ಅಲ್ಲಿ ಹೇಳ್ತಾರೆ. ಶಂಕರಾಚಾರ್ಯ ಭಾಳ ಒಳ್ಳೆ ಪ್ರಶ್ನೆ ಎತ್ತಾರೆ. ಅವ್ರಿಗೆ ವಾಹನ ಆವಾಗ ನೋಡಿರ್ಲಿಕ್ಕಿಲ್ಲ, ಕಾರು ಗೀರು ಈಗೆಲ್ಲ ನೋಡಿದ್ದೀವಿ ನಾವು. ಒಂದು ವಿಮಾನ ನಡೀಬೇಕು ಅಂದರೆ ಕಲ್ಪನೆ ಮಾಡ್ಕೊಳ್ಳಿ, ಜಂಬೋ 747
500 ಜನ ಕೂತಿದ್ದಾರೆ. ಅವ್ರು 500 2 ಸೂಟ್ ಕೇಸ್ ಲಗೇಜ್ ಒಳಗಡೆ ಇದೆ. ಅಷ್ಟು ಭಾರ ಇಟ್ಕೊಂಡು ಅದು ಮುಂದೆ ಹೋಗ್ತದಲ್ಲ, ಮುಂದೆ ಹೋಗೋದು ಅಷ್ಟೇ ಅಲ್ಲ, ಒಂದು ಹಂತಕ್ಕೆ ಕಿತ್ಕೊಂಡು ಗುರುತ್ವಾಕರ್ಷಣ ಶಕ್ತಿ ಬಿಟ್ಟು ಮೇಲೆ ಸೈ ಅಂತ ಏರುತ್ತೆ. ನನಗಂತ ನೋಡೋಕ್ಕೆ ಚೆಂದ ಅದು. ಆ ಟೇಕ್ ಆಫ್ ಅಂತಿರುತ್ತಲ್ಲ, ಆಶ್ಚರ್ಯ ಅಲ್ವಾ ಅದು. ಹೀಗೆ ತೇಲ್ಕೊಂಡು ಅದು ಎಷ್ಟು ಟನ್ ಭಾರ ಇದೆಯೋ ಹೀಗೆ ಎದ್ಕೊಂಡು ಮೇಲೆ ಹೋಗುತ್ತಲ್ಲ, ಅದು ಏನು ಶಕ್ತಿ ಇರಬೇಕ್ರಿ ಇಂಜಿನ್ ಒಳಗೆ. ಒಂದು ವಿಮಾನನ ಇಷ್ಟು ಇಂಜಿನ್ ಶಕ್ತಿ ಇರಬೇಕಾದ್ರೆ ಕಲ್ಪನೆ ಮಾಡ್ಕೊಳ್ಳಿ, ಇಷ್ಟು ಗ್ರಹಗಳು ಸುತ್ತಾ ಇದ್ದಾವೆ ಸೂರ್ಯನ ಸುತ್ತ, ಅವನು ತಿರುಗಿಸ್ಬೇಕಾದ್ರೆ ಶಕ್ತಿ ಅಂಥದ್ದಿರಬೇಕು. ಒಂದು ರೈಲ್ವೆ ಗಾಡಿ ಶುರು ಆಗಬೇಕಾದ್ರೆ, ಒಂದು ಕಾರ್ ನಿಂತರೆ 4 ಜನ ತೆಳ್ಳಿ ಸುಸ್ತಾಗ್ತೀವಿ. ಒಂದು ರೈಲ್ವೆ ಇಂಜಿನ್ ನಿಂತ್ಕೊಂಡ್ರೆ ಅಂಥದ್ದು ಈ ಗ್ರಹಗಳಿದ್ದಾವಲ್ಲ, ಎಷ್ಟು ದೊಡ್ಡ ದೊಡ್ಡ ಗ್ರಹಗಳು ಸೂರ್ಯನ ಸುತ್ತಾ ಇದ್ದಾವೆ, ಅದಕ್ಕೆ ಎಷ್ಟು ಶಕ್ತಿ ಬೇಕಾಗ್ತದೆ. ಇದು ಸಮಷ್ಟಿ ಪ್ರಾಣಶಕ್ತಿ. ಅದನ್ನು ಹಿರಣ್ಯ ಗರ್ಭ ಅಥವಾ ಮಾತರಿಶ್ವ ಅಂತ ಕರೀತಾರೆ. ಇದನ್ನು ಬಹಳ ಚಂದದ ಮಾತಿದು. ಅದನ್ನು ಮಾತರಿಶ್ವದ ಬಗ್ಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀ ಹರಿವಾಯು ಸ್ತುತಿ ಅಂತ ಬರೆದರು. ಅದು ಬಹಳ ಮುಖ್ಯ ಗ್ರಂಥ, ಅದು ನಮ್ಮಲ್ಲಿ ನಂಬ್ಕೊಳ್ಳುವಂಥದ್ದು ವಾಯುಸ್ತುತಿ ಅಂತ. ಅದರ 14ನೇ ಶ್ಲೋಕ ಎಷ್ಟು ಚೆನ್ನಿದೆ. ಮಾತರ್ಮೆ ಮಾತರಿಶ್ವನ್ ಪಿತರ ತುಲಗುರು ಭ್ರಾತರಿಷ್ಟ್ರಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮಂ ರಜರಹಿತ ಜನ್ಮ ಮೃತ್ಯಾಮಯಾನಾಮ್ ಅಂತ ಒಂದು ಪ್ರಾರ್ಥನೆ, ಮಾತರಿಶ್ವನನ್ನು ಪ್ರಾರ್ಥನೆ ಮಾಡುವಂಥದ್ದು. ಅದಕ್ಕೆ ಆಂಜನೇಯನ ವಾಯುದೇವರು ಅಂತ ಕರೀತಾರೆ. ಅದು ವಾಯು ಅಂದರೆ ಆಕ್ಸಿಜನ್ನು ಅಟ್ಮಾಸ್ಫರಿಕ್ ಏರ್ ಅಲ್ಲ ಅದು. ನಾನು ಈಗ ಹೇಳಿದ್ನಲ್ಲ, ಒಟ್ಟು ರಜೋಗುಣದ ಶಕ್ತಿ ಕೂತ್ಕೊಂಡು ಒಂದು ಪ್ರಾಣ ಆಗ್ತದೆ. ಅಂಥ ಎಲ್ಲ ಪ್ರಾಣಗಳಿರುವಂಥ ಶಕ್ತಿಯ ಸಾರಭೂತ ಅಂತ ಯಾವುದಿದೆಯೋ, ಇಡೀ ಪ್ರಪಂಚನ ತಿರುಗಿಸುವಂಥ ಶಕ್ತಿ ಇದೆಯಲ್ಲ, ದೊಡ್ಡ ಶಕ್ತಿ, ಅದು ಮಾತರಿಶ್ವ, ಅದು ವಾಯು. ಅದಕ್ಕೆ ಪ್ರಾಣವಾಯು, ಪ್ರಾಣದೇವರು ಅಂತ ಕರೀತಾರೆ ಆಂಜನೇಯನ ಕರಿಬೇಕಾದ್ರೆ. ಮಾತರ್ಮೆ ಮಾತರಿಶ್ವನ್ ಪಿತರ ತುಲಗುರೋ ಭ್ರಾತರಿಷ್ಟ್ರಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮಂ ರಹಿತಾಂ ಜನ್ಮ ಮೃತ್ಯಾಮಯಾನಾಂ. ಆ ಶಕ್ತಿ ಅಂಥದ್ದು ಮಾತರಿಶ್ವನಿಗೆ. ಅಂದರೆ ಹೇ ಮಾತರಿಶ್ವ, ನೀನೇಪ್ಪ ವಾಯುದೇವ, ನೀನೇ ನನ್ನ ಬೆಳೆಸಿದಂಥ ತಾಯಿ. ಮಾತರ್ಮೆ ಮಾತರಿಶ್ವನ್, ನನ್ನ ತಾಯಿ ಅಷ್ಟೇ ಅಲ್ಲ, ಕಾಪಾಡುವಂಥ ತಂದೆ ನೀನು, ನನಗೆ ಮಾರ್ಗದರ್ಶಕ ಗುರು, ಬಂಧು ನೀನು, ಸ್ವಾಮಿ ನೀನು, ಸರ್ವಾಂತರಾತ್ಮ ನೀನು. ಎಷ್ಟು ಚೆನ್ನಾಗಿದೆ ನೋಡಿ. ವಾಯು ಅಂದರೆ ಒಬ್ಬರಲ್ಲಿರುವಂಥದ್ದಲ್ಲ, ಎಲ್ಲರೊಳಗೂ ಸರ್ವಾಂತರ್ಮಿ ಆಗಿರುವಂಥದ್ದು. ರಹಿತಾಂ ಜನ್ಮ ಮೃತ್ಯಾಮಯಾನಾಂ. ಈ ಹುಟ್ಟು ಸಾವುಗಳು ಅನ್ನುವಂಥ ಈ ನೋವಿನ ಹಲ್ಲಿದ್ದಾವಲ್ಲ, ಯು ಆರ್ ದ ಗ್ರೇಟೆಸ್ಟ್ ಡೆಂಟಿಸ್ಟ್. ನಿನ್ನಂಥ ಒಳ್ಳೆ ಡಾಕ್ಟರ್ ಯಾರೂ ಇಲ್ಲ. ನನಗೆ ಹುಟ್ಟು ಸಾವು ಅನ್ನುವಂಥ ನೋವುಗಳಿರುವಂಥ ಹಲ್ಲಿದ್ದಾವಲ್ಲ, ಯಾಕೆ ಬರೆದಿದ್ದಿರ್ಬೇಕು ಬಹುಶಃ ಅಂದರೆ, ನಮಗೆಲ್ಲ ನೋವುಗಳಲ್ಲಿ ಅತ್ಯಂತ ತೀಕ್ಷ್ಣವಾದದ್ದಂದ್ರೆ ಹಲ್ಲಿನ ನೋವು. ಉಳಿದ ನೋವು ಹೇಗೋ ಸ್ವಲ್ಪ ತಡ್ಕೋಬೋದು, ಹಲ್ಲು ನೋವು ಬಂದುಬಿಟ್ರೆ ಮಾತಾಡೋಕ್ಕಾಗಲ್ಲ, ಆ ಥರ ಇರ್ತದೆ. ಅದಕ್ಕೆ ಈ ಹುಟ್ಟು ಸಾವು ಅನ್ನುವಂಥ ಹಲ್ಲಿನ ನೋವಿದ್ದಾವಲ್ಲ, ನೋವಿನ ಹಲ್ಲಿದ್ದಾವಲ್ಲ, ಇವನ್ನ ಎರಡೂ ಕಿತ್ತುಬಿಡು ಅಂತ ಅದು ಕೇಳ್ಕೊಳ್ಳೋದು ವಾಯುದೇವರಿಗೆ. ಅಂದರೆ ಅವ್ರಿಗೆ ಮಾತ್ರ ಶಕ್ತಿ ಇದೆ ಅಂತ ಅದು ಕೇಳ್ತಾರೆ. ಹಾಗೆ ಆ ಚೇತನ ತತ್ವದ ಸನ್ನಿಧಾನದಲ್ಲಿ ವಾಯು, ಹಿರಣ್ಯ ಗರ್ಭ, ಮಾತರಿಶ್ವ ಅಂತ ಹೇಳ್ತೀವಲ್ಲ, ಅದು ನಮ್ಮೊಳಗೆ ಸೇರಿಕೊಂಡು ಜಗತ್ತನ್ನು ನಡೆಸ್ತಾ ಇದೆ ಅಂತ.